ನಮಸ್ಕಾರ ಸ್ನೇಹಿತರೆ. ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗಾಗಲೇ ನೀವು ನಮ್ಮ ಚಾನಲ್ನಲ್ಲಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡಿದ್ವಿ. ಅದಕ್ಕೆ ನಿಮ್ಮಿಂದ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ಚಿತ್ರರಂಗದ ಮಳೆ ಹುಡುಗ ಅಂತ ಕರೆಯಲ್ಪಡುವ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಸಿನಿಮಾ ಜೀವನದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಟಾಪ್ 10 ಸಿನಿಮಾಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ದೇವೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು 2012ರಲ್ಲಿ ಬಿಡುಗಡೆಯಾಗಿರೋ ರೋಮಿಯೋ ಸಿನಿಮಾ. 4 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದ್ದ ಈ ಸಿನಿಮಾ 7.2 ಕೋಟಿ ಕಲೆಕ್ಷನ್ ಮಾಡಿತ್ತು. ಸಿನಿಮಾದಲ್ಲಿ ಪಕ್ಕ ಲವರ್ ಬಾಯ್ ಆಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಣಿಸ್ಕೊಂಡಿದ್ರು. ಅವರ ಕಾಮಿಡಿ ಟೈಮಿಂಗ್ ಕೂಡ ಚಿತ್ರದಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿತ್ತು. ಜೊತೆಗೆ ಗಣೇಶ್ ಹಾಗೂ ಸಾಧು ಕೋಕಿಲ ಅವರ ಕಾಮಿಡಿ ಕಾಂಬಿನೇಷನ್ ಕೂಡ ಸೂಪರ್ ಆಗಿತ್ತು. PC ಶೇಖರ್ ಅವರ ನಿರ್ದೇಶನದ ರೋಮಿಯೋ ಚಿತ್ರಕ್ಕೆ ಜಾಕಿ ಖ್ಯಾತಿಯ ಭಾವನಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು. ರೋಮಿಯೋ ಚಿತ್ರಕ್ಕಿಂತ ಮೊದಲು ಬಿಡುಗಡೆಯಾಗಿದ್ದ ಗಣೇಶ್ ರವರ ಮದುವೆ ಮನೆ, ಶೈಲು ಹಾಗೂ ಮುಂಜಾನೆ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಸೋಲು ಕಂಡಿದ್ವು. 16 ಸಾಲು ಸಾಲು ಸೋಲಿನ ನಂತರ ಗೋಲ್ಡನ್ ಸ್ಟಾರ್ ಅವರಿಗೆ ಗೆಲುವು ತಂದುಕೊಟ್ಟ ಚಿತ್ರವಾಗಿತ್ತು ರೋಮಿಯೋ. ಈ ಲಿಸ್ಟ್ನಲ್ಲಿ 9ನೇ ಸ್ಥಾನದಲ್ಲಿರೋ ಚಿತ್ರ ಇದೇ 2023ರಲ್ಲಿ ಬಿಡುಗಡೆಯಾಗಿರುವಂತಹ ಬಾನದಾರಿಯಲ್ಲಿ. ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕ್ರಿಕೆಟ್ ಆಟಗಾರನಾಗಿ ಕಾಣಿಸಿಕೊಂಡಿದ್ರು. ಇವರ ಜೊತೆ ನಾಯಕಿಯಾಗಿ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಪುಟ್ಟಿ ರುಕ್ಮಿಣಿ ವಸಂತ್ ಕಾಣಿಸಿಕೊಂಡಿದ್ರು. ಪ್ರೀತಮ್ ಗುಬ್ಬಿ ನಿರ್ದೇಶನದ ಈ ಸಿನಿಮಾ ಆರಂಭದಿಂದಲೇ ಕುತೂಹಲ ಮೂಡಿಸಿದ್ರು. ಬಿಡುಗಡೆ ನಂತರ ಹೇಳಿಕೊಳ್ಳುವಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಮಾತ್ರ ಕಾಣಲಿಲ್ಲ. ಆದರೆ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 8.6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಈ ಕ್ಲಾಸ್ ಕತೆಗೆ ಡೈಲಾಗ್ಸ್ ಬರೆದಿದ್ದವರು ಮಾಸ್ ರೈಟರ್ ಮಾಸ್ತಿ ಅವರು. ಆಫ್ರಿಕಾದ ಕೀನ್ಯಾದಲ್ಲೂ ಕೂಡ ಈ ಚಿತ್ರದ ಚಿತ್ರೀಕರಣ ಮಾಡಲಾಗಿತ್ತು. 8ನೇ ಸ್ಥಾನದಲ್ಲಿ ರಾಧಿಕಾ ಪಂಡಿತ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಝೂಮ್ ಸಿನಿಮಾ ಕಾಣಿಸ್ಕೊಳ್ತದೆ. ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡೋ ಹೀರೋ ಮತ್ತು ಹೀರೋಯಿನ್ ಇಬ್ಬರಲ್ಲಿ ಒಬ್ರು ತುಂಬಾ ಹಾರ್ಡ್ ವರ್ಕಿಂಗ್ ಆದ್ರೆ ಇನ್ನೊಬ್ರು ಶಾರ್ಟ್ ರೂಟ್ ಮಾಸ್ಟರ್. ಇವರಿಬ್ಬರ ನಡುವೆ ಪ್ರೀತಿ ಆದ್ರೆ ಯಾವ ರೀತಿ ಇರುತ್ತೆ ಅನ್ನೋದೇ ಈ ಚಿತ್ರದ ಕತೆ. ಡಬಲ್ ಮೀನಿಂಗ್ ಜೊತೆಗೆ ಡೈರೆಕ್ಟ್ ಆಗಿ ಸಿಂಗಲ್ ಮೀನಿಂಗ್ ಇರೋ ವಯಸ್ಕರ ಕಾಮಿಡಿ ಡೈಲಾಗ್ ಗಳಿಂದ ಝೂಮ್ ಸಿನಿಮಾ ಕೇವಲ ಪಡ್ಡೆ ಹುಡುಗರು ಹಾಗೂ ತುಂಡೈಕ್ಳಿಗೆ ಮಾತ್ರ ಹೇಳಿ ಮಾಡಿಸಿದ್ದು ಅಂತ ಕೆಲವರು ತಮ್ಮ ರಿವ್ಯೂ ಹಂಚಿಕೊಂಡ್ರು. ಪಕ್ಕಾ ಎಂಟರ್ಟೈನರ್ ಆಗಿದ್ದ ಈ ಸಿನಿಮಾವನ್ನ ಸುಮಾರು 5 ಕೋಟಿ ಬಜೆಟ್ ನಲ್ಲಿ ತಯಾರಿಸಲಾಗಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 11.6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೋ ಮೂಲಕ ಸೂಪರ್ ಹಿಟ್ ಸ್ಥಾನವನ್ನ ಪಡೆದುಕೊಳ್ತದೆ. ಲವ್ ಗುರು ಖ್ಯಾತಿಯ ಪ್ರಶಾಂತ್ ರಾಜ್ ನಿರ್ದೇಶನದ ಝೂಮ್ ಚಿತ್ರ ಆಫ್ರಿಕಾದಲ್ಲೂ ಕೂಡ ಗ್ರ್ಯಾಂಡ್ ರಿಲೀಸ್ ಆಗಿತ್ತು. 7ನೇ ಸ್ಥಾನದಲ್ಲಿ ಎವರ್ ಗ್ರೀನ್ ಸೂಪರ್ ಹಿಟ್ ಸಿನಿಮಾ ಗಾಳಿಪಟ ಕಾಣಿಸ್ಕೊಳ್ತದೆ. ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಚಿತ್ರ ಮುಂಗಾರು ಮಳೆಯ ನಂತರ ಯೋಗರಾಜ್ ಭಟ್ ಮತ್ತು ಗಣೇಶ್ ಕಾಂಬಿನೇಷನ್ ನಲ್ಲಿ ಬಂದಿದ್ದ ಗಾಳಿಪಟ ಚಿತ್ರದ ಮೇಲೆ ತುಂಬಾನೇ ನಿರೀಕ್ಷೆಗಳು ಇದ್ವು. 2008ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದ್ದ ಈ ಸಿನಿಮಾದ ಮ್ಯೂಸಿಕ್ ಆಲ್ಬಮ್ ಈಗಲೂ ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಇದೆ. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಎಂದಿನ ಲವರ್ ಬಾಯ್ ಪಾತ್ರದಲ್ಲಿ ಎಲ್ಲರ ಮನಸ್ಸು ಮುಟ್ಟೋ ತರ ಅಮೋಘವಾಗಿ ಅಭಿನಯಿಸಿದ್ರು. 2008ರಲ್ಲಿ ಬಿಡುಗಡೆಯಾದ 3 ಜನ ಹುಡುಗರ ಲವ್ ಸ್ಟೋರಿ ಇದ್ದ ಈ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮಾತಾಗಿತ್ತು. 4 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 12 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ದಾಖಲೆಯನ್ನ ನಿರ್ಮಿಸಿತ್ತು. ಈ ಸಾಲಿನಲ್ಲಿ 6ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು 2018ರಲ್ಲಿ ಬಿಡುಗಡೆಯಾಗಿರುವ ಆರೆಂಜ್ ಸಿನಿಮಾ. ಝೂಮ್ ಚಿತ್ರದ ಯಶಸ್ಸಿನ ನಂತರ ನಿರ್ದೇಶಕ ಪ್ರಶಾಂತ್ ರಾಜ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ ಅಂದುಕೊಂಡಷ್ಟು ಮಟ್ಟದ ಯಶಸ್ಸು ಗಳಿಸಲಿಲ್ಲ. ಝೂಮ್ ನಲ್ಲೇ ಗೋಲ್ಡನ್ ಸ್ಟಾರ್ಗೆ ಸ್ವಲ್ಪ ಮಾಸ್ ಫೀಲ್ ಟಚ್ ಕೊಟ್ಟಿದ್ದ ನಿರ್ದೇಶಕ ಪ್ರಶಾಂತ್ ರಾಜ್ ಆರೆಂಜ್ ನಲ್ಲಿ ಔಟ್ ಅಂಡ್ ಔಟ್ ಮಾಸ್ ಟಚ್ ಕೊಟ್ಟು ರಾಬಿನ್ ವುಡ್ ಆಗಿ ಗಣೇಶ್ ಅವರನ್ನ ತೋರಿಸಿದ್ರು. ರಾಜ್ಕುಮಾರ ಚಿತ್ರದ ಮೂಲಕ ಕನ್ನಡಿಗರ ಮನಸ್ಸು ಕದ್ದಿದ್ದ ಕಾಲಿವುಡ್ ಬ್ಯೂಟಿ ಪ್ರಿಯಾ ಆನಂದ್ ಆರೆಂಜ್ ಮೂಲಕ ಮತ್ತೆ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ರು. ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ 15.8 ಕೋಟಿ ರೂಪಾಯಿಗಳಷ್ಟು ಕಲೆಕ್ಷನ್ ಮಾಡಿತ್ತು. ಒಂದು ಕಾಲದಲ್ಲಿ ಚಂದನವನದ ಬೆಳ್ಳಿತೆರೆಯ ಮೇಲೆ ಸೂಪರ್ ಹಿಟ್ ಜೋಡಿಯಾಗಿದ್ದವರು ಅಮೂಲ್ಯ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್. ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಈ ಸಾಲಿನಲ್ಲಿ 5ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಕೇವಲ 4 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 16.7 ಕೋಟಿ ರೂಪಾಯಿಗಳ ಭರ್ಜರಿ ಕಲೆಕ್ಷನ್ ಮಾಡೋ ಮೂಲಕ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಳ್ತದೆ. ಈ ಸಿನಿಮಾದಲ್ಲಿ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಲವರ್ ಬಾಯ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ರು. ಚಿತ್ರದಲ್ಲಿ ಗಣೇಶ್ ಅವರ ಕಾಮಿಡಿ ಟೈಮಿಂಗ್ ಮತ್ತು ಅಮೂಲ್ಯ ಅವರ ಅಭಿನಯ ವರ್ಕೌಟ್ ಆಗಿತ್ತು. ಹಾಗೆ ಅಮೂಲ್ಯ ಹಾಗೂ ಗಣೇಶ್ ಆನ್ ಸ್ಕ್ರೀನ್ ಕಾಂಬಿನೇಷನ್ ಮತ್ತೆ ಪ್ರೇಕ್ಷಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮೂಡಿ ಬಂದಿತ್ತು ಅಂತ ಹೇಳ್ಬೋದಾಗಿದೆ. ಮಂಜು ಸ್ವರಾಜ್ ನಿರ್ದೇಶನದ ಶ್ರಾವಣಿ ಸುಬ್ರಹ್ಮಣ್ಯ
ಇತ್ತೀಚೆಗಷ್ಟೇ 10 ವರ್ಷಗಳನ್ನ ಪೂರೈಸಿತ್ತು. 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿದ ಚಿತ್ರತಂಡ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಸೀಕ್ವೆಲ್ ಅನ್ನ ಅನೌನ್ಸ್ ಮಾಡಿದೆ. ಮತ್ತೊಮ್ಮೆ ಪ್ರೇಕ್ಷಕರು ಗಣೇಶ್ ಮತ್ತು ಅಮೂಲ್ಯ ಜೋಡಿಯನ್ನ ತೆರೆ ಮೇಲೆ ನೋಡಬಹುದಾಗಿದ್ದು, ಅಮೂಲ್ಯ ಅವರಿಗೂ ಕೂಡ ಇದು ಕಂಬ್ಯಾಕ್ ಆಗಲಿದೆ. ಮುಂಗಾರು ಮಳೆ ಸಿನಿಮಾ ಬಗ್ಗೆ ನಾವು ನಿಮ್ಗೆ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಅದರ ಆರ್ಭಟ, ದಾಖಲೆಗಳು ಇನ್ನೂ ಎಲ್ರಿಗೂ ನೆನಪಿದೆ. ಚಿತ್ರ ಯಾವ ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಇಂಡಸ್ಟ್ರಿ ಹಿಟ್ ಕೂಡ ಆಗಿತ್ತು ಅನ್ನೋಕೆ ಕನ್ನಡಿಗರೆಲ್ಲ ಸಾಕ್ಷಿಯಾಗಿದ್ದಾರೆ. ಅದೇ ಹೆಸರಿನಲ್ಲಿ ಮೂಡಿಬಂದ ಮುಂಗಾರು ಮಳೆ ಭಾಗ 2 ಸಿನಿಮಾ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು. ಶಶಾಂಕ್ ನಿರ್ದೇಶನ ಮಾಡಿದ್ದ ಮುಂಗಾರು ಮಳೆ 2 ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳ ಪೈಕಿಯಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಮಗನ ಪಾತ್ರದಲ್ಲಿ ಲವರ್ ಬಾಯ್ ಹಾಗೂ ಬಿಸ್ನೆಸ್ ಮ್ಯಾನ್ ಮಗ ಕೇರ್ಲೆಸ್ ಹುಡುಗನ ಪಾತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಣಿಸ್ಕೊಂಡಿದ್ರು. 19.4 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಆವರೇಜ್ ಸಿನಿಮಾಗಳ ಪೈಕಿಯಲ್ಲಿ ಕಾಣಿಸ್ಕೊಳ್ತದೆ ಈ ಸಿನಿಮಾ. ಈ ಚಿತ್ರದ ಹಾಡುಗಳು ಕೂಡ ಹಿಟ್ ಆಗಿತ್ತು. 2017ರಲ್ಲಿ ಬಿಡುಗಡೆಯಾಗಿರುವ ರಶ್ಮಿಕಾ ಮಂದಣ್ಣ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಚಮಕ್ ಸಿನಿಮಾ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಯಶಸ್ವಿ ಸಿನಿಮಾಗಳಲ್ಲಿ ಮೊದಲನೇ ಸಾಲಿನಲ್ಲಿ ಕಾಣಿಸ್ಕೊಳ್ತದೆ. ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಆರಂಭದಲ್ಲಿ ಕಾಮಿಡಿಯಿಂದ ಕೂಡಿದ್ದು ಕ್ಲೈಮ್ಯಾಕ್ಸ್ ನಲ್ಲಿ ಸಂಪೂರ್ಣವಾಗಿ ಎಮೋಷನಲ್ ಆಗಿ ತಿರುವು ಪಡೆದುಕೊಳ್ಳುತ್ತೆ. ಇದೇ ಕಾರಣಕ್ಕೆ ಈ ಸಿನಿಮಾ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಂಡಿತ್ತು. 7 ಕೋಟಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದ್ದು 22.3 ಕೋಟಿ. ಈ ಸಿನಿಮಾದ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿಮಾನಿಗಳು ಕೂಡ ಸಿಂಪಲ್ ಸುನಿ ಅವರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡಿ ಅಂತ ಹೇಳ್ತಿದ್ದಾರೆ. 2022ರಲ್ಲಿ ಬಿಡುಗಡೆಯಾಗಿರೋ ಗಾಳಿಪಟ 2 ಸಿನಿಮಾ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ದಿಗಂತ್ ಜೊತೆಗೆ ಹೊಸದಾಗಿ ಲೂಸಿಯಾ ಪವನ್ ನಟಿಸಿದ್ರು. ಈ ಸಿನಿಮಾ ಚೆನ್ನಾಗೇನೋ ಮೂಡ್ ಬಂದಿತ್ತು. ಆದ್ರೆ ಗಾಳಿಪಟ ಸಿನಿಮಾದ ಮೊದಲ ಅವತರಣಿಕೆ ಯಾವತ್ತೂ ಕೂಡ ಎವರ್ಗ್ರೀನೇ ಅಲ್ವಾ ಅಂತ ಮನ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ವಾಯ್ಸ್ ಪಕ್ಕಾ ಕೇಳಿಸುತ್ತೆ. ಗಾಳಿಪಟ ಬಿಡುಗಡೆಯಾದ 10 ವರ್ಷಗಳ ನಂತರ ಗಾಳಿಪಟ 2 ತೆರೆಗೆ ಬಂದಿತ್ತು. ಮೊದಲ ದಿನವೇ 1000ಕ್ಕೂ ಅಧಿಕ ಶೋಗಳಲ್ಲಿ ಗಾಳಿಪಟ 2 ಪ್ರದರ್ಶನ ಕಂಡಿತ್ತು. ಪ್ರೀಮಿಯರ್ ಶೋಗಳ ಕಲೆಕ್ಷನ್ ಕೂಡ ಸೇರಿ ಮೊದಲ ದಿನವೇ ಅಂದಾಜು 15 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿದ್ದ ಈ ಚಿತ್ರ ವಿಶ್ವಾದ್ಯಂತ ಒಟ್ಟು 40 ಕೋಟಿ ರೂಪಾಯಿಗಳಷ್ಟು ಕಲೆಕ್ಷನ್ ಮಾಡಿತ್ತು. ಕೊನೆಯದಾಗಿ ಮೊದಲನೇ ಸ್ಥಾನದ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಯಾಕಂದ್ರೆ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದು ಗಣೇಶ್ ರವರ ಸಿನಿಮಾ ಜೀವನದ ನಂಬರ್ 1 ಸಿನಿಮಾ ಆಗಿನೇ ಉಳ್ಕೊಂಡಿದೆ. ಇವತ್ತು ಗಣೇಶ್ ರವರು ಗೋಲ್ಡನ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಈ ಸಿನಿಮಾನೇ ಕಾರಣ. ಹೌದು, 2006ರಲ್ಲಿ ಬಿಡುಗಡೆ ಆಗಿರೋ ಮುಂಗಾರು ಮಳೆ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಕಲೆಕ್ಷನ್ ಜೊತೆಗೆ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಕೇವಲ 1.5 ಕೋಟಿ ರೂಪಾಯಿಗಳ ಬಜೆಟ್ ಜೊತೆಗೆ ಮೂಡಿ ಬಂದ ಈ ಸಿನಿಮಾ ಕನ್ನಡದಲ್ಲಿ 50 ಕೋಟಿ ಕಲೆಕ್ಷನ್ ಮಾಡಿರುವ ಮೊದಲ ಸಿನಿಮಾ ಅನ್ನೋ ದಾಖಲೆಯನ್ನ ಹೊಂದಿದೆ. ಇದು ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಲವರ್ ಬಾಯ್ ಅನ್ನೋ ಕ್ಯಾರೆಕ್ಟರ್ ನ ಸರಿಯಾಗಿ ತೋರಿಸ್ಕೊಟ್ಟ ಸಿನಿಮಾ ಅಂತ ಹೇಳ್ಬಹುದು. ಅಂದಿನ ದಿನಗಳಲ್ಲಿ ಪ್ರತಿಯೊಬ್ರು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಕ್ಯಾರೆಕ್ಟರ್ ರೀತಿನಲ್ಲಿ ಕೊರಳಿಗೆ ಬ್ಲೇಡ್ ಲಾಕೆಟ್ ಹಾಕೊಂಡು ಓಡಾಡ್ತಾ ಇದ್ರು. ಹಾಗೂ ಪ್ರತಿಯೊಂದು ಮದುವೆ ಮನೆಗಳಲ್ಲೂ ಕೂಡ ಮುಂಗಾರು ಮಳೆ ಸಿನಿಮಾದ ಹಾಡುಗಳನ್ನೇ ಹಾಕ್ತಾ ಇದ್ರು. ಅಷ್ಟರ ಮಟ್ಟಿಗೆ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಇಂಪ್ಯಾಕ್ಟ್ ಸೃಷ್ಟಿಸಿತ್ತು. ಇವುಗಳೇ ಸ್ನೇಹಿತರೆ, ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಸಿನಿಮಾ ಜೀವನದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು. ಈ ಮಾಹಿತಿಯನ್ನ ನಾವು IMDb ಮೂಲಕ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಇದೇ ತರ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾವು ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಿರ್ತೀವಿ. ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.